ನಮಸ್ಕಾರ ರೀ ಎಲ್ರಿಗೂ. ಏನಂದ್ರ ರೊಟ್ಟಿ ಅನ್ನ ಸಾರ ಅದ ತಿಂದು ಬೇಜಾರಾಗಿರ್ತೈತಿ. ಅದಕ್ಕೆ ನಾವು ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ರೀ. ವೆಜಿಟೇಬಲ್ ಫ್ರೈಡ್ ರೈಸ್ ನೀವೇನು ನೋಡತ್ತೀರಿ ಈ ರೀತಿ ಸಖತ್ತಾಗಿರ್ತೈತಿ. ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬರ್ರಿ. ಮೊದಲಿಗೆ ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ ರೀತಿ ನೀವು ಅನ್ನ ರೆಡಿ ಮಾಡಿ ಇಟ್ಕೋರಿ. ಅಂದ್ರೆ ಉದುರಾಗಿರ್ಲಿ. ಮತ್ತು ಫ್ಲವರ್ ತೊಗೊಂಡಿದೀವಿ, ಗಜರಿಕಾಯಿ ಏನು ಕ್ಯಾರೆಟ್ ಇರ್ತಾರ ಅದನ್ನ ತೊಗೊಂಡಿದೀವಿ. ನಾವು ಮೆಣಸಿನ್ಕಾಯಿ ತೊಗೊಂಡಿದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದೀವಿ, ಪುದೀನ ತೊಗೊಂಡಿದೀವಿ, ಕೊತ್ತಂಬರಿ ತೊಗೊಂಡಿದೀವಿ, ಟೊಮೆಟೊ ತೊಗೊಂಡಿದೀವಿ, ಅದೇ ರೀತಿ ಉಳ್ಳಾಗಡ್ಡಿ ತೊಗೊಂಡಿದೀವಿ, ಬೀನ್ಸ್ ತೊಗೊಂಡಿದೀವಿ, ಕ್ಯಾಪ್ಸಿಕಮ್ನ ತೊಗೊಂಡಿದೀವಿ. ಇಷ್ಟೆಲ್ಲ ತರಕಾರಿ ನಾವು ತೊಗೊಂಡಿದೀವಿ. ನೀವೇನು ನಿಮ್ಗೆ ಎಷ್ಟು ಇರ್ತಾವ ಅಷ್ಟು ತರಕಾರಿ ತಗೋರಿ. ಅಂದ್ರೆ ಜಾಸ್ತಿ ಇದ್ರೆ ಜಾಸ್ತಿ ಆಗ್ರಿ. ಇರ್ಲಿಕ್ಕಂದ್ರೆ ಇದ್ರಾಗ ಒಂದು ಅಥವಾ ಎರಡು ತರಕಾರಿ ಇರ್ಲಿಕ್ಕಂದ್ರೆ ನಡಿತೈತಿ. ಏನು ಚಲೋ ಆಕತಿ, ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಎಷ್ಟು ತರಕಾರಿ ಇರ್ತಾವಲ್ಲ ಅಷ್ಟು ವೆಜಿಟೇಬಲ್ ಫ್ರೈಡ್ ರೈಸ್ ಚಲೋ ಆಕತಿ ಅಂತ ಹೇಳ್ಬೋದು. ಇವಾಗ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಬಾಂಡಿಗೆ ಎಣ್ಣೆ ಹಾಕೋರಿ. ಅಂದ್ರೆ ಎಷ್ಟು ರೈಸ್ ಮಾಡತ್ತೀರಿ ನೀವು ನೋಡ್ಕೋರಿ. ಅದ್ರ ತಕ್ಕನಾಗ ಬಾಂಡ್ಲಿಗೆ ಎಣ್ಣೆ ಹಾಕೋರಿ. ನಾರ್ಮಲ್ ಎಣ್ಣೆ ಹಾಕೊಂಡಾಗ ಏನೈತಿ ಜೀರಿಗೆ ಸಾಸಿವೆ ಹಾಕತ್ತೀವಿ. ಜೀರಿಗೆ ಸಾಸಿವೆ ಹಾಕೊಂಡ ಸ್ವಲ್ಪ ಫ್ರೈ ಮಾಡ್ರಿ. ಆಮೇಲೆ ಏನೈತಿ ಹೋಳು ಇಟ್ಕೊಂಡಿದ್ದು ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರ್ತೈತಿ ಅದನ್ನ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಒಳಗಾಡ್ಸ್ರಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಹಾಕಿ ಕ್ಯಾಪ್ಸಿಕಮ್ನು ಹಾಕ್ರಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಬೀನ್ಸ, ಟೊಮೆಟೊ, ಗಜ್ರಿ, ಫ್ಲವರ್ ಹಾಕ್ರಿ. ಫ್ಲವರ್ ಹಾಕಿದ್ಮೇಲೆ ಸ್ವಲ್ಪ ಅಳ್ಳಾಡ್ಸ್ರಿ. ಅದಂದ್ರೆ ಅದೆಲ್ಲಾನು ಕೂಡ ಇರ್ಕೋಬೇಕು, ಅದಕ್ಕೋಸ್ಕರ ಎಲ್ಲಾನು ಮಾಡ್ರಿ. ಆಮೇಲೆ ಏನಂದ್ರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡ್ಬಿಡ್ರಿ. ಉಪ್ಪು ಹಾಕೊಂಡ್ಬಿಟ್ಟ ಕೊತ್ತಂಬರಿ ಹಾಕೊಂಡ್ಬಿಟ್ಟ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡ್ಕೊಂಡ ಒಂದು 5 ನಿಮಿಷ ಹಂಗ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಡ್ರಿ. ಒಂದು 5 ನಿಮಿಷ ಯಾಕಂದ್ರೆ ಅದೆಲ್ಲ ಉಮ್ಕೊಳ್ಬೇಕಾ, ಎಲ್ಲಾನು ತಗೊಳ್ಬೇಕಾ. ಅದಕ್ಕೋಸ್ಕರ ನಾವೇನು ಕುದಿಸ್ಕೊಂಡಿರಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆತ್ತಗೆ ಆಗ್ಲತ್ತೇಳಿ ಎಲ್ಲ ತರಕಾರಿ ಇರ್ತೈತಿ ಅದು ಮೆತ್ತಗಾಗ್ಲತ್ತೇಳಿ ಒಂದು 5 ನಿಮಿಷ ಹಂಗ ಹಾಕಿಬಿಟ್ಟಿರಿ. ಹಾಕಿ ಬಿಟ್ಟಿದ್ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಬಿರಿಯಾನಿ ಮಸಾಲ ಹಾಕ್ರಿ. ಅದೇ ರೀತಿ ಗರಂ ಮಸಾಲ ಹಾಕ್ರಿ. ಧನಿಯಾ ಪೌಡ್ರು ಒಂದೊಂದು ಸ್ಪೂನನ್ನು ಹಾಕೊಂಡನಿ. ನಿಮಗೆ ಎಷ್ಟು ಬೇಕಾ ಅಷ್ಟು ಹಾಕೋರಿ. ನೀವು ಎಷ್ಟು ರೈಸ್ ಮಾಡಾಕತ್ತೀರಿ, ಎಷ್ಟು ಜನಕ್ಕೆ ಮಾಡಾಕತ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೀವು ಆ ರೀತಿ ಮಾಡ್ಕೊರಿ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅನ್ನ. ಇದಕ್ಕೆ ಅನ್ನ ಹಾಕ್ರಿ. ಅನ್ನ ಒಂದು ಸ್ವಲ್ಪ ಉದುರಾಗಿರ್ಲಿ. ಮಾಡುವಾಗ ಒಂದು ಸ್ವಲ್ಪ ಅನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿದ್ರೆ ಆಯಿಲ್ ಹಾಕೋದ್ರಿಂದ ಏನಾಕತಿ ಒಂದು ಸ್ವಲ್ಪ ಉದುರು ಹಾಕತಿ. ಅದಕ್ಕೆ ಉದುರು ಮಾಡ್ಕೊರಿ. ಉದುರು ಮಾಡ್ಕೊಂಡ್ರೆ ನಮ್ಗೆ ವೆಜಿಟೇಬಲ್ ಫ್ರೈಡ್ ರೈಸ್ ತಿನ್ನಾಕ ಚಂದ ಇರ್ತೈತಿ. ಎಲ್ಲಾನು ಹಾಕ್ರಿ. ಇವಾಗ ಮಿಕ್ಸ್ ಮಾಡ್ಕೊರಿ. ಪ್ರತಿಯೊಂದು ಕಾಳಿಗೂ ನಾವೇನು ಮಸಾಲೆ ಏನು ಮಾಡ್ಕೊಂಡಿದ್ವಿ ಅದೆಲ್ಲಾನು ಕೂಡ ಎಲ್ಲಕ್ಕೂ ತಲುಪಬೇಕು. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತೈತಿ ನೋಡ್ರಿ. ಈ ರೀತಿ ಆಗೈತಿ ನಾವು ಮಾಡಿರೋ ವೆಜಿಟೇಬಲ್ ಪಲಾವ. ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ರೆ ಸಾಯಂಕಾಲ ನಿಮ್ಗೆ ಮಕ್ಕಳ ಜೊತೆ ಆಗಿರ್ಬೋದಾ, ಇಲ್ಲಾಂದ್ರೆ ಮಧ್ಯಾಹ್ನ ನೀವೇನಾದ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಚೇಂಜ್ ಇರಲಿ ಅಂತೇಳಿ ಮಾಡಿದ್ರೆ ಈ ರೀತಿ ಮಾಡ್ಕೊರಿ, ತಿನ್ರಿ. ಹೋಟೆಲ್ಗೆ ಹೋಗೋ ಬದಲು ಈ ರೀತಿ ಮನ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಚೆನ್ನಾಗಿರ್ತೈತಿ. ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ. ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ದು ಈ ರೀತಿ ಬಂದೈತಿ ನೋಡ್ರಿ. ಇದು ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ. ನೀವು ಮಾಡ್ಕೊಂಡು ತಿಂದು ಹೆಂಗಾಗೈತಿ ನಮ್ಗೆ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀವ್ರಿ. ನಮಸ್ಕಾರ.